ಮತಾಂತರ ಮಾಡೋದಕ್ಕೆ ಯತ್ನಿಸಿದ್ದ 6 ಮಂದಿಯನ್ನ ಬಂಧನಕ್ಕೊಳಪಡಿಸಲಾಗಿದೆ. ಮತಾಂತರ ವಿಚಾರ ಇಲ್ಲಿ ಮತ್ತೆ ಸದ್ದು ಮಾಡಿರೋದು. ಮತಾಂತರ ಮಾಡೋದಕ್ಕೆ ಯತ್ನ ಪಟ್ಟರು ಅನ್ನುವಂತಹ ಆರೋಪದ ಮೇಲೆ 6 ಜನರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಕ್ರಿಶ್ಚಿಯನ್ ಧರ್ಮ ಸ್ವೀಕಾರ ಮಾಡಿ ಅಂತ ಇವರು ಮನವೊಲಿಕೆ ಮಾಡ್ತಾ ಇದ್ರಂತೆ. ಜಗಳಮನೆ ಗ್ರಾಮದ ಆದರ್ಶ ನಾಯ್ಕ ಮನೆಗೆ ಈ ಟೀಮ್ ಎಂಟ್ರಿ ಕೊಟ್ಟು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಜಗಳಮನೆ ಗ್ರಾಮದಲ್ಲಿ ಆದರ್ಶ ನಾಯ್ಕ ಅವರ ಮನೆಗೆ ಈ 6 ಜನರ ಟೀಮ್ ಭೇಟಿ ಕೊಟ್ಟಿತ್ತಂತೆ. ಪರಮೇಶ್ ನಾಯ್ಕ್, ಸುನೀತ್ ನಾಯ್ಕ್, ಧನಂಜಯ್, ಶಾಲಿನಿ ರಾಣಿ, ಕುಮಾರ ಲಮಾಣಿ, ತಾರಾ ಲಮಾಣಿ ಈ 6 ಜನ ಎಂಟ್ರಿ ಕೊಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿ ಅಂತ ಒತ್ತಾಯ ಮಾಡ್ತಾ ಇದ್ರಂತೆ. ಹೀಗಾಗಿ ಅವ್ರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಶಿರಸಿ ಗ್ರಾಮೀಣ ಠಾಣೆಯಲ್ಲಿ ಬಂಧಿತ ಆರೋಪಿಗಳ ವಿಚಾರಣೆ ಕೂಡ ನಡೀತಾ ಇದೆ. ಇನ್ನು ಮತಾಂತರ ಮಾಡೋದಕ್ಕೆ ಈ 6 ಜನ ಏನು ಬಂದಿದ್ರು, ಇವರು ಕ್ರಿಶ್ಚಿಯನ್ ಧರ್ಮವನ್ನ ನೀವು ಸ್ವೀಕಾರ ಮಾಡಿ ಅಂತ ಹೇಳಿ ಆದರ್ಶ್ ನಾಯ್ಕ್ ಅವರ ಮನೆಯವರನ್ನ ಒತ್ತಾಯ ಮಾಡ್ತಾ ಇದ್ರಂತೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಜಗಳಮನೆ ಗ್ರಾಮದಲ್ಲಿ ಇವರ ಈ ಮತಾಂತರ ಕೆಲಸ ನಡೀತಾ ಇತ್ತು ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಆರ್ಥಿಕ ಪರಿಸ್ಥಿತಿ ಸರಿ ಹೋಗಬೇಕು, ಆರೋಗ್ಯ ಪರಿಸ್ಥಿತಿ ಸರಿ ಹೋಗಬೇಕು ಅಂತಂದ್ರೆ ನೀವು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಕ್ರೈಸ್ತ ಧರ್ಮವನ್ನ ಸ್ವೀಕಾರ ಮಾಡಿ ಅಂತ ಈ ಗುಂಪು ಮನವೊಲಿಕೆ ಮಾಡ್ತಾ ಇತ್ತಂತೆ. ಇನ್ನು ಯೇಸು ಕ್ರಿಸ್ತ ನಿಮ್ಗೆ ಎಲ್ಲವನ್ನೂ ಕೊಡ್ತಾನೆ, ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ, ನಾವು ಕೂಡ ಮತಾಂತರ ಆಗಿದ್ದೀವಿ, ನೀವು ಕೂಡ ಆಗಿ ಅಂತ ಹೇಳ್ತಾ ಒಂದಷ್ಟು ಬ್ರೈನ್ ವಾಶ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಯಾರು ಆದರ್ಶ್ ನಾಯ್ಕ ಮನೆಯ ಓನರ್ ಇದಾರಲ್ಲ ಅವರು ಗ್ರಾಮೀಣ ಪೊಲೀಸರಿಗೆ ದೂರನ ಕೊಡ್ತಾರೆ ಶಿರಸಿಯಲ್ಲಿ. ನಂತರ ಸ್ಥಳಕ್ಕೆ ತಕ್ಷಣ ಪೊಲೀಸರು ಬರ್ತಾರೆ, 6 ಜನರನ್ನ ಬಂಧನಕ್ಕೊಳಪಡಿಸ್ತಾರೆ. 6 ಜನರಲ್ಲಿ 4 ಜನ ಹಾವೇರಿ ಜಿಲ್ಲೆಯವರಂತೆ. ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್. ಇವರು ಮತಾಂತರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅನ್ನುವಂತಹ ಆರೋಪವನ್ನ ಸ್ವತಃ ಆದರ್ಶ್ ನಾಯ್ಕ್ ಅವರೇ ಮಾಡ್ತಾ ಇದ್ದಾರೆ. ಅಂದ್ರೆ ಏನ್ ಇವರ ಹಿನ್ನೆಲೆ ಏನು, ಈ ತರ ಎಷ್ಟು ಜನರನ್ನ ಇವರು ಮತಾಂತರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಈಗ ಇವರ ವಿರುದ್ಧ ಏನು ಕ್ರಮ ಕೈಗೊಳ್ಳಲಾಗಿದೆ? ಖಂಡಿತ ಸುಕನ್ಯಾ, ಇವರೇನು 6 ಜನ ಇದ್ದಾರೆ. 6 ಜನರು ಸಹಿತ ಮೂಲತಃ ಹಿಂದೂ ಧರ್ಮದವ್ರೆ ಅಂತಾನು ಸಹಿತ ಈಗಾಗಲೇ ಪೊಲೀಸರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವರು 6 ಜನರ ಗುಂಪಿನ ಕೆಲಸನೇ ಅದು ಏನಂದ್ರೆ ಹಿಂದೂ ಜನರು, ಅಮಾಯಕ ಹಿಂದೂ ಜನರು, ಮತ್ತೆ ಯಾರು ಅನಾರೋಗ್ಯ ಪೀಡಿತರಾಗಿರ್ತಾರೆ, ಯಾರು ಆರ್ಥಿಕವಾಗಿ ದುರ್ಬಲರಾಗಿರ್ತಾರೆ ಅಂತ ಮನೆಗಳಿಗೆ ಸೇರ್ಬಿಟ್ಟು ಅವರಿಗೆ ನೇರವಾಗಿ ಹೋಗಿ ನೀವು ಹಿಂದೂ ಧರ್ಮವನ್ನು ನಂಬೇಡಿ, ಹಿಂದೂ ಧರ್ಮವನ್ನು ನಂಬಿದ್ರೆ ನೀವು ಆರ್ಥಿಕವಾಗಿ ಮತ್ತು ಆರೋಗ್ಯದಿಂದ ನೀವು ಬಹಳಷ್ಟು ಕುಂಠಿತರಾಗ್ತೀರಾ, ನಾವು ಹೇಳಿದಾಗೆ ಕೇಳಿ ಅಂತ ಅವರ ಬ್ರೇನ್ ವಾಶ್ ಮಾಡಿ ಅವರನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡುವುದೇ ಇವರ ಕೆಲಸ ಆಗಿತ್ತು ಎಂಬುದು ಬಹಳ ಸ್ಪಷ್ಟವಾಗಿ ಅಲ್ಲಿ ನಡೆದಿರುವಂತಹ ಘಟನೆ ಗೊತ್ತಾಗುತ್ತೆ. ಯಾಕಂದ್ರೆ ಅವರು ನಿನ್ನೆ ನೈಟ್ ಅವರ ಮನೆಗೆ ಆದರ್ಶ್ ನಾಯ್ಕ್ ಅವ್ರ ಮನೆಗೆ ಹೋದಾಗ ನೇರವಾಗಿ ಆದರ್ಶ್ ನಾಯ್ಕ್ ಅವ್ರ ಮನೆಯಲ್ಲಿದ್ದವರಿಗೆ ಯಾರಿಗೂ ಗೊತ್ತಿರಲ್ಲ. ಯಾಕಂದ್ರೆ ಆದರ್ಶ್ ನಾಯ್ಕ್ ಅವರ ಹೆಂಡತಿ ಅಕ್ಕನ ಗಂಡನಿಗೆ ಅನಾರೋಗ್ಯ ಇರುತ್ತೆ. ಅಷ್ಟೇ ಅಲ್ಲದೆ ಅಕ್ಕನು ಸಹಿತ ಆರ್ಥಿಕವಾಗಿ ಬಹಳಷ್ಟು ದುರ್ಬಲರಾಗಿರ್ತಾರೆ. ಅವರ ಮನೆಗೆ ನೇರವಾಗಿ ಹೋಗ್ಬಿಟ್ಟು ನೀವು ಅನಾರೋಗ್ಯದ ಇರೋಕೆ ಕಾರಣ ಹಿಂದೂ ಧರ್ಮದಲ್ಲಿ ಇರಬೇಡಿ, ನಾವು ಹೇಳಿದಾಗೆ ನೀವು ಕ್ರೈಸ್ತ ಧರ್ಮದ ಒಂದು ಮಂತ್ರವನ್ನು ಹೇಳ್ತೀವಿ, ಅದನ್ನ ಕೇಳಿ ಹೇಳ್ದಂಗೆ ಹೇಳಿ ಅಂತ ಹೇಳೋದ್ರ ಮೂಲಕ ಅವರನ್ನ ನೇರವಾಗಿ ಮತಾಂತರ ಮಾಡುವುದು ಪ್ರಯತ್ನ ಪಡ್ತಾರೆ. ಸುಕನ್ಯಾ, ಧನ್ಯವಾದ ಸೂರಜ್.